ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬೀಳ್ಕೊಡುಗೆ ಸಮಾರಂಭದ ಸುಂದರ ಕನ್ನಡ ಭಾಷಣ ನೋಡ್ತಾ ಇದ್ವಿ. ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಎಂಥ ವಿಡಿಯೋ ಬೇಕಂತ ಕಾನ್ಬಿಡ ಒಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ಒಂದು ಭಾಷಣ ನೋಡಿ ತಗೊಂಡು ಬನ್ನಿ. ಈ ಸುಂದರ ಸಭೆಯಲ್ಲಿರುವ ಮುಖ್ಯ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಕಿರಿಯರೇ ಹಾಗೂ ಗೆಳೆಯರೆಲ್ಲರಿಗೂ ಶುಭೋದಯ. ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನ್ನ ಅನಿಸಿಕೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈ ಸಮಾರಂಭ ಮಾಡುತ್ತಿದ್ದಾರೆ ಎನ್ನುವ ಮಾತು ಕೇಳಿದರೆ ನನ್ನ ಕಣ್ಣಂಚಿನಲ್ಲಿ ನೀರು ತುಂಬಿತು. ಏಕೆಂದರೆ ಈ ದಿನ ನನ್ನ ಕೊನೆಯ ದಿನ ಎನ್ನುವ ದುಃಖವಾಗುತ್ತದೆ. ಉತ್ತಮ ಶಿಕ್ಷಕ ಮೇಣದ ಬತ್ತಿಯಂತೆ ಇತರರಿಗೆ ದಾರಿ ದೀಪವಾಗಲು ತನ್ನನ್ನು ತಾನೇ ಬಳಸಿಕೊಳ್ಳುತ್ತಾನೆ ಎನ್ನುವ ಮುಸ್ತಫಾರವರ ನುಡಿಮುತ್ತಿನಂತೆ ನಮ್ಮ ಪೋಷಕರು ನಮ್ಮ ಬಾಲ್ಯದ ಮೇಲೆ ಪ್ರಭಾವ ಬೀರಿದರೆ ಶಿಕ್ಷಕರು ನಮಗೆ ಬೆಳಕನ್ನು ಒದಗಿಸಿ ಉತ್ತಮ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಮ್ಮ ಶಿಕ್ಷಕರು ನಾವು ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದ್ದಾರೆ. ಅವರೊಬ್ಬ ಗುರುಗಳಾಗಿ, ಗೆಳೆಯರಾಗಿ, ಪೋಷಕರಾಗಿ ನಮಗೆ ಉತ್ತಮ ನಡತೆಯನ್ನು ಕಲಿಸಿದ್ದಾರೆ. ಅವರು ಪಾಠದ ಜೊತೆಗೆ ನಮ್ಮ ಭವಿಷ್ಯದ ಬಗ್ಗೆಯೂ ತಿಳಿಸಿಕೊಟ್ಟಿದ್ದಾರೆ. ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ನಮ್ಮ ಶಾಲೆಗೆ ಕೀರ್ತಿ ತರುತ್ತೇನೆ ಎನ್ನುವ ನಂಬಿಕೆ ಇದೆ. ಕಿರಿಯರಿಗೆ ಕಿವಿ ಮಾತು. ಗುರುಗಳು ನಮಗೆ ಪ್ರತಿಯೊಂದು ಹೆಜ್ಜೆಯನ್ನು ತಿದ್ದಿ ತಿಳಿಸಿದ್ದಾರೆ. ನಮಗೆ ಜವಾಬ್ದಾರಿ ಅರಿವು ಮೂಡಿಸಿ ಮಾನಸಿಕ ಬಲವನ್ನು ದೃಢಗೊಳಿಸುತ್ತಾರೆ. ಆದ್ದರಿಂದ ನೀವು ತಪ್ಪು ಮಾಡಿದಾಗ ನಿಮ್ಮನ್ನು ಹೊಡೆಯುತ್ತಾರೆ, ತಂದೆ ತಾಯಿಯಂತೆ ಪ್ರೀತಿಸುತ್ತಾರೆ. ಇಂತಹ ಗುರುಗಳು ಸಿಕ್ಕಿರುವುದು ನಮ್ಮ ಪುಣ್ಯ. ನಮ್ಮ ಸ್ನೇಹಿತರ ಬಗ್ಗೆ ಮಾತನಾಡುವುದಾದರೆ, ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆಸ್ತಿಯನ್ನು ಹಂಚಿಕೊಂಡಿಲ್ಲ, ಆದರೆ ಕಷ್ಟ ಸುಖಾನ ಹಂಚಿಕೊಳ್ಳೋಕೆ ಇರೋ ಸಂಬಂಧನೇ ಗೆಳೆತನ ಎನ್ನುವ ಹಾಗೆ ಎಲ್ಲದಕ್ಕೂ ಸಹಕರಿಸಿದ್ದಾರೆ ನಮ್ಮ ಗೆಳೆಯರು. ಇಂಥ ಗೆಳೆಯರು ದೂರವಾಗುತ್ತಿದ್ದಾರೆ ಎನ್ನುವ ದುಃಖವಾಗುತ್ತದೆ. ನಾವು ಭೌತಿಕವಾಗಿ ದೂರವಾಗಬಹುದು, ಆದರೆ ಮಾನಸಿಕವಾಗಿ ಒಂದೇ ಎಂದರೆ ತಪ್ಪಾಗಲಾರದು. ನಾನು ಈ ಶಾಲೆಗೆ ಸೇರಿದಾಗಿನಿಂದ ಇಲ್ಲಿಯವರೆಗೂ ಯಾರಿಗಾದರೂ ನನ್ನಿಂದ, ನಮ್ಮ ಸ್ನೇಹಿತರಿಂದ ತೊಂದರೆ ಆದರೆ ಅಥವಾ ನೋವಾದರೆ ಕ್ಷಮಿಸಿ ಎಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇಲ್ಲಿನ ನೆನಪುಗಳು ನನ್ನ ಜೀವನ ಪರ್ಯಂತ ಉಳಿಯುತ್ತವೆ ಎಂಬುದು ತಿಳಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿದ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಹಾಗಾದರೆ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.